ಅಡಿಸನ್ನ ಅಕಾಲಿಕ ಮರಣದ ನಂತರ ಅಧ್ಯಕ್ಷನಾದ ವಿಲಿಯಂ ಫ್ರೇಜರ್ ತಮ್ಮವರ ವಿರುದ್ಧವೇ ಪಿತೂರಿ ನಡೆಸಿದನಾದರೂ ಆತನೇ ಖುದ್ದು ಬಲಿಯಾಗಬೇಕಾದದ್ದು ದುರಂತ. ಆ ಬಳಿಕ ಅಧ್ಯಕ್ಷನಾದ ಎಡ್ವರ್ಡ್ ಹ್ಯಾರಿಸನ್ನ ಅವಧಿಯಲ್ಲಿ ವೈದ್ಯ ಹ್ಯಾಮಿಲ್ಟನ್ನನ ಪಾತ್ರ ಬಹಳ ವಿಶೇಷವಾದದ್ದು. ಈ ಬಗ್ಗೆ ತಿಳಿಯೋಣ ಈ ಸಂಚಿಕೆಯಲ್ಲಿ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಹಿಂದಿನ ಸಂಚಿಕೆಯಲ್ಲಿ ನಾನು ಒಬ್ಬ ಅಧ್ಯಕ್ಷ ಗುಲ್ಸ್ಟೋನ್ ಎಡಿಸನ್, ಪ್ರಸಿದ್ಧ ಸಾಹಿತಿ ಜೋಸೆಫ್ ಎಡಿಸನ್ ಇದ್ದಾನಲ್ಲ, ಅವನ ಸಹೋದರನ ಬಗ್ಗೆ ನಾವು ಮಾತಾಡಿದ್ವು. ಇಂದಿನ ಸಂಚಿಕೆಯಲ್ಲಿ ವಿಲಿಯಂ ಫ್ರೇಜರ್ ಅಂತ ಒಬ್ಬ ಬರ್ತಾನೆ. ಈ ವಿಲಿಯಂ ಫ್ರೇಜರ್ ಕಥೆನೂ ಬಹಳ ವಿಚಿತ್ರವಾಗಿದೆ. ಇವನು ನಮ್ಮ ಆರ್ಡಿನರಿ ಸದಸ್ಯ ಆಗಿದ್ದ, ಕೌನ್ಸಿಲರ್ ಸದಸ್ಯ ಅಂತ ಆಗಿದ್ದ ಅವನ ಮನಸ್ಸಲ್ಲಿ. ಇವನಿಗೂ ಪಿಟ್ಮಾಷನ್ಗೂ ಆಗ್ತಾ ಇರಲಿಲ್ಲ. ಒಬ್ರಿಗೊಬ್ರು ಹೇಟ್ರೆಡ್ನೆಸ್ ಇತ್ತು, ಹಗೆತನ ಇತ್ತು. ಭಾಳ ಆಟ ಆಡ್ತಾ ಇದ್ದ ಇವನು. ತಾನು ಗವರ್ನರ್ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದ. ರಾಜರ ಮಹಾರಾಜರು ಈಗ ಅವನ ಮಕ್ಕಳಲ್ಲಿ ಜಗಳಗಳು ಗಲಾಟೆ ಆಗ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಅಧ್ಯಕ್ಷರುಗಳಲ್ಲಿ ಅವ್ರವ್ರಲ್ಲೇ ಅವ್ರ ಮಂತ್ರಿ ನಾನು ಹಾಕ್ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಆ ಥರ ಅದೇ ಪದ್ಧತಿ ಅದೇ ಥರನೇ ಇಲ್ಲೂ ಕೂಡ ಶುರುವಾಗಿಬಿಟ್ಟಿತ್ತು. ಈ ವಿಲಿಯಂ ಫ್ರೇಜರ್ ಆಗಿದೆ ಮುಂದುವರ್ಸ್ಕೊಂಡು ಬಂದ ಅದನ್ನು. ಸೊ ಈ ಪದಚ್ಯುತಿ ಮಾಡಿದ್ಮೇಲೆ ಅವನ ಸ್ಥಾನ ನೆಗಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾ ಇದ್ದ. ಮೊದಲಿಂದನೂ ಟ್ರೈ ಮಾಡ್ತಾ ಇದ್ದ. ದೇಶ ಸುಳಿ ಹಚ್ಕೊಂಡಿದ್ದ. ಅವನ ವಿರುದ್ಧವಾಗಿ ಬೇಕಾದಷ್ಟು ಕಿತ್ತುಗಳು ಮಾಡ್ತಾ ಇದ್ದ. ಸೊ ಈಗ ಅಷ್ಟೆಲ್ಲ ಆದರೂ ಕೂಡ ಇವನು ಕೇವಲ ಅಧ್ಯಕ್ಷ ಪದವಿ ಸಿಕ್ಕಿದ್ರೂ ಕೂಡ ಕೇವಲ 18 ತಿಂಗಳು ಅವನು ಪದವಿನ ಅಲಂಕರಿಸ್ದ. ಯಾಕೆಂದರೆ ಅವನು ಹೇಗೆ ಪಿಟ್ಟಿನ ವಿರುದ್ಧ ಏನೇನು ಭಕ್ತರಿಗೆ ಬಾಣ ಬಿತ್ತಬೇಕು, ಏನೇನು ದ್ವೇಷಾಶ್ರಯ, ಏನೇನು ಕ್ರಮ ತಗೊಂಡು ಗರುಡಿಸ್ಕೊಂಡು ಅದೇ ರೀತಿ ಅವನು ಎದುರಿಸ್ಬೇಕಾಗಿ ಬಂದ್ಬಿಡ್ತು. ಮದ್ರಾಸ್ ಪಟ್ಟಣದ ಅಧಿಕಾರ ಗಳಿಸಲು ಹಿಗ್ಗಿನ್ಸನ್ ಮತ್ತು ಪಿಟ್ಮಾಷರ ವಿರುದ್ಧ ಪಿತೂರಿ ಜರುಗಿಸಿ ಅವನನ್ನು ಯಶಸ್ಸು ಪಡ್ಕೊಂಡ. ಈಗ ತಾನು ಜರುಗಿಸಿದ ಪಿತೂರಿ ಕುತಂತ್ರಕ್ಕೆ ತಾನೇ ಸ್ವತಃ ಬಲಿಬೇಕಾಗಿ ಬಂತು ಅಂತ ಹೇಳಿದ್ದಾರೆ ಅವರು. ಅದು ವಿಶಾಖಪಟ್ಟಣದಲ್ಲಿ ಇಂಗ್ಲೀಷ್ನವರು ಒಂದು ನೆಲೆ ನಡೆಸಿದ್ರು. ಮದ್ರಾಸ್ನಲ್ಲಿ ಹೆಂಗೆ ನಡೆಸಿದ್ರು ಅವಾಗ ವಿಶಾಖಪಟ್ಟಣ ಒಂದು ಒಳ್ಳೆ ಬಂದರು ಅಂತ ಗೊತ್ತಾಯ್ತು ಅವ್ರಿಗೆ. ಅದು ಚೆನ್ನಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಅಲ್ಲೊಂದು ನೆಲೆ ಮಾಡ್ಕೊಂಡ್ಬಿಟ್ಟಿದ್ರು. ಕೋಟೆ ಕಟ್ಟಿದ್ರು. ಅಲ್ಲಿ ಹಾಲ್ಕಾಂಬ್ ಅಂತ ಒಬ್ಬ ಡೆಪ್ಯೂಟಿ ಗವರ್ನರ್ ಆಗಿ ನೇಮಿಸಿದ್ರು ಒಬ್ಬನ್ನ. ಅವನು ನೆರೆಯೆಲ್ಲ ಪಾಳೆಗಾರ, ಸುತ್ತಮುತ್ತ ನೆಲೆ ಪಾಳೆಗಾರ ಎಲ್ಲ ಕಡೆ ಇದ್ದಂಗೆ ಅಲ್ಲೂ ಇದ್ರು. ಅಲ್ಲೊಬ್ಬ ಅನಂತರಾವ್ ಮತ್ತು ಸೈತರಾವ್ ಅಂತ ಪಾಳೆಗಾರ ಇದ್ರು. ಇದರಲ್ಲಿ ಅವ್ರು ಬಲಿಷ್ಠ ಆಗಿದ್ರು ಪಾಳೆಗಾರರು. ಇವ್ರಿಗೆ ಅಧೀನ ಆಗಿರಲಿಲ್ಲ. ಅವ್ರ ಪಾಡಿಗೆ ಇಂಡಿಪೆಂಡೆಂಟ್ ಆಗಿದ್ರು. ಅವ್ರು ದುಡ್ಡು ಬಿಟ್ಟು ಎಲ್ಲ ಚೆನ್ನಾಗಿತ್ತು ಅವ್ರ ಹತ್ರ. ಆಗ ಏನು ಮಾಡ್ತಾನೆ, ಹಾಲ್ಕಾಂಬ್ ಏನು ಮಾಡ್ತಾನೆ, ಇವನಿಗೆ ಏನೇ ವ್ಯಾಪಾರ ಮಾಡೋಕ್ಕೆ ಬಂದರೂ ಕೂಡ ಮದ್ರಾಸಷ್ಟು ಅನುಕೂಲ ಇರಲಿಲ್ಲ ಅವನಿಗೆ. ಸ್ವಲ್ಪ ದುಡ್ಡಿನ ಅಡಚಣೆ ಇತ್ತು. ಅವನಿಗೆ ಯಾರು ಇದು ಕೊಡಲಿಲ್ಲ, ಅವನಿಗೆ ಬೆಂಬಲ ಕೊಡಲಿಲ್ಲ. ಮತದಾರರಾಗಿ ಅಥವಾ ಕಾನೂನಾಗಿ ಸಂಘಟನೆಗಾಗಿ ನಾವು ಸ್ವಲ್ಪ ದುಡ್ಡಿಗೆ ಪ್ರಾಬ್ಲಮ್ ಇತ್ತು ಅವನಿಗೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಇವನು ಸಾಲ ತಗೋತಾನೆ ಅವ್ರ ಹತ್ರ. ಯಾರ ಹತ್ರ? ಈ ಅನಂತರಾವ್ ಮತ್ತು ಸೈಕರಾವ್ ಅಂತ ಇರ್ತಾರಲ್ಲ, ಅವ್ರ ಹತ್ರ ಸಾಲ ತಗೊಂಡ್ಬಿಡ್ತಾನೆ ಅವನು. ಒಂದು 44 ಸಾಲ ತಗೊಳ್ತಾನೆ. ಅದನ್ನು ತೀರಿಸಲಾರ್ದೆ ಇನ್ನೊಬ್ಬನ ಹತ್ರ ಸಾಲ ತಗೊಳ್ತಾನೆ. ಹಿಂಗೆ ಸಾಲದಲ್ಲೇ ಮುಳುಗ್ಬಿಡ್ತಾನೆ. ಕೊನೆಗೆ ಇನ್ನೊಬ್ಬ ಕಳಿಂಗ ರಾಜನಲ್ಲಿ ಒಬ್ಬ ಒರಿಸ್ಸಾದಲ್ಲೊಬ್ಬ ಕಳಿಂಗ ರಾಜ ಅಂದರೆ ಒಲಿಸ್ಸಾ ಅಂತಲ್ಲ, ಅಲ್ಲೊಬ್ಬ ನವಾಬ ಇರ್ತಾನೆ. ಆ ನವಾಬ್ನ ಹೆಸರು ಫರ್ಕುಲ್ಲಾ ಖಾನ್ ಅಂತ ಇರ್ತದೆ. ಅವನ ಹತ್ರ ಅಪ್ರೋಚ್ ಮಾಡ್ತಾನೆ, ನನಗೆ ಸ್ವಲ್ಪ ಸಾಲ ಕೊಡಪ್ಪ ಅಂತ ಹೇಳ್ತಾನೆ. ಅವನ ಹತ್ರನೂ 44,000 ರೂಪಾಯಿ ಸಾಲ ತಗೋತಾನೆ. ಸೊ ಈಗ ಸಾಲಗಾರ ಆಗ್ಬಿಟ್ಟಿರ್ತಾನೆ. ಸೊ ಅವನೇನು ಹೇಳ್ತಾನೆ, ನೀನು 7 ವರ್ಷ ಅವಧಿಯಲ್ಲಿ ವಾಪಸ್ ಕೊಡ್ಬೇಕಪ್ಪ ನೀನೆಲ್ಲ ಅಂತ ಹೇಳ್ತಾನೆ. ಬಟ್ ಅವ್ನು ವಾಪಸ್ ಕೊಡ್ತಾನೆ. ಪಾಪ ಕಷ್ಟಪಟ್ಬಿಟ್ಟು 37,500 ಪಗೋಡನ ವಾಪಸ್ ಕೊಡ್ತಾನಂತೆ. ಬಡ್ಡಿ ಸಹಿತ ಕೊಡ್ಬೇಕಾಗಿದ್ದು 70,000 ಪಗೋಡನ. ಅದರಲ್ಲಿ 37,000 ಕೊಡ್ತಾನೆ. ವಾಪಸ್ ಕೊಡೋಕ್ಕಾಗದೆ ಹಠಾತ್ತಾಗಿ ಅವನು ಹಾಲ್ಕಾಂಬ್ ಏನು ಮಾಡ್ತಾನೆ, ಸತ್ತೋಗ್ಬಿಡ್ತಾನೆ. ಪಾಪ ಅವನು ಸತ್ತೋದಾಗ ಈಗ ಗವರ್ನರ್, ಮದ್ರಾಸ್ ಪಟ್ಟದ ಗವರ್ನರ್ ಇದ್ದಾನಲ್ಲ, ಫ್ರೇಜರ್ ಇದ್ದಾನಲ್ಲ, ಈಗ ಹೊಸದಾಗಿ ಫ್ರೇಜರ್ ಆಗಿದ್ದಾನಲ್ಲ, ಇವನ್ ಹೆಗಲ ಮೇಲೆ ಬಿದ್ದುಬಿಡುತ್ತೆ. ನೀನು ಈಗ ಅಧ್ಯಕ್ಷ ಆಗಿದೆಯಲ್ಲ, ನನಗೆ ನೀವು ಕೊಡಬೇಕು ದುಡ್ಡು ಅಂತ ಇವರೆಲ್ಲ ತಗಡೆ ಬಿಡಿಸ್ಬಿಡ್ತಾರೆ. ಅವರು ಹಾಲ್ಕಾಂಬ್ ಸಮಸ್ಯೆ ನಾವ್ಯಾಕೆ ಪರಿಹಾರ ಮಾಡಬೇಕು ಅಂತ ಇವನಿಗೆ ಫ್ರೇಜರಿಗೆ ಮನಸ್ಸಿಗೆ ಬಂದಾಗ ಇವನು ಒದ್ದಾಡ್ಬಿಡ್ತಂತ. ಭಾಳ ಕಷ್ಟ ಆಗ್ಬಿಡುತ್ತೆ ಅವನಿಗೆ ಅದನ್ನು ಪರಿಹಾರ ಮಾಡೋದು. ಎಲ್ಲೋ ದೂರದಲ್ಲಿ ಎಲ್ಲೋ ಮಾಡಿದ ಸಾಲ ನಾವ್ಯಾಕೆ ಕೊಡಬೇಕು ಅಂತ. ಈ ಹಾಲ್ಕಾಂಬ್ ಸಮಸ್ಯೆ ಪರಿಹಾರ ಮಾಡೋಕ್ಕೋಸ್ಕರ ಈ ಫ್ರೇಜರ್ ತಲೆ ಮೇಲೆ ಬಿಡ್ತದೆ. ಈಗ ಗವರ್ನರ್ ಫ್ರೇಜರ್ ತಲೆ ಹೆಗಲ ಮೇಲೆ ಬಿಡ್ತದಲ್ಲ, ಸೊ ಭಾಳ ಕಷ್ಟಪಡ್ತಾನೆ. ಅದು ಹೇಗಪ್ಪ ಅವನ ಸಾಲ ನಾವು ತೀರಿಸ್ಬೇಕು ಅಂತ ಹೇಳುವಾಗ ಈ ಮಧ್ಯಾಹ್ನ ಬಿಡ್ತಾ ಕಳಿಂಗ ರಾಜ್ಯದಲ್ಲಿ, ಈಗಿನ ಮಾಡರ್ನ್ ಒರಿಸ್ಸಾ ಇದೆಯಲ್ಲ, ಅಲ್ಲೊಬ್ಬ ದಿವಾನ್ ಇರ್ತಾನೆ. ಅವನೊಬ್ಬ ಮುಸ್ಲಿಂ, ಫಕ್ರುಲ್ಲಾ ಖಾನ್ ಅಂತ. ಅವನೇನು ಮಾಡ್ತಾನೆ, ದಂಡಕ್ಕೆ ಬಂದ್ಬಿಡ್ತಾನೆ. ದಂಡಕ್ಕೆ ಬಂದಾಗ ಅವನಿಗೆ ಉಪಾಯ ಕಾಣದ ಫ್ರೇಜರ್ ಏನು ಮಾಡ್ತಾನೆ, ಯಾರ್ಯಾರ ಇದು ಇವನು ಈ ಕಡೆ ದಂಡಕ್ಕೆ ಬರ್ತಾ ಇದ್ದಾನೆ, ಅವನು ಸೋಲ್ಸಬೇಕಾಗತ್ತೆ, ಈ ಕಡೆ ಇವನು ದುಡ್ಡು ಬೇರೆ ಕೊಡ್ಬೇಕಾಗತ್ತೆ. ಭಾಳ ಕಷ್ಟಪಡ್ತಾನೆ ಅವಾಗ.
ಈ ಫ್ರೇಸರ್ ಏನು ಮಾಡ್ತಾನೆ ಅಲ್ಟಿಮೇಟ್ಲಿ ಕಂಪ್ನಿ ಲೆಕ್ಕದಲ್ಲೇ ದುಡ್ಡು ತೆಗೆದುಬಿಡ್ತಾನೆ. ಕಂಪ್ನಿ ಹಣನೇ ತೆಗೆದುಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ಟು ಅವನ್ನ ಕೈ ತೊಳ್ಕೊಂಡ್ಬಿಡ್ತಾನೆ. ಆದರೆ ಈ ವಿಷಯದಲ್ಲಿ ಒಬ್ಬ ಮಧ್ಯವರ್ತಿಯಾಗಿ ಇವರಿಬ್ಬರು ಮಧ್ಯೆ ಒಬ್ಬ ಮಧ್ಯವರ್ತಿಯಾಗಿ ಬ್ರೋಕರ್ ಆಗಿ ಕಾರ್ಯವಹಿಸ್ತಾ ಇರ್ತಾನೆ. ಅವನು ಜಗ್ಗಪ್ಪ ಎರಡು ಕಡೆನೂ ದುಡ್ಡು ತಗೊಳ್ತಾನೆ. ಬ್ರೋಕರ್ ಮೇಲೆ ಎರಡು ಕಡೆನೂ ದುಡ್ಡು ತಿಂತಾನಲ್ಲ, ಅವನ ಕಡೆನೂ ದುಡ್ಡು ತಿಂತಾನೆ, ಇವನ ಕಡೆ ದುಡ್ಡು ತಿಂತಾನೆ, ಮಧ್ಯವರ್ತಿಯಾಗಿ ವಹಿಸ್ತಾ ಇರ್ತಾನೆ. ಇವನು ಫ್ರೇಸರ್ ಎಷ್ಟು ಕೋಪ ಬಂತು ಅಂದ್ರೆ ನನ್ನ ಹಣನೂ ತಗೊಂಡ ಅವನ ಹಣನೂ ತಗೊಂಡ, ಇದು ಏನಿದೆ ಅಂತ ಜಗ್ಗಪ್ಪನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದು ಮೊದಲೇ ಇವನು ಫ್ರೇಸರ್ ಒಬ್ಬ ಕನ್ನಿಂಗ್ ಮೋಸ್ಟ್ ಆಗಿರ್ತಾನಲ್ಲ ಒಂಥರ. ಅವನಿಗೆ ಆ ಕೋಪದಲ್ಲಿ ಆ ಜಗ್ಗಪ್ಪನ ಹಿಡ್ಕೊಂಡು ಅವನಿಗೆ ಶಿಕ್ಷೆ ಕೊಡ್ಬೋದು. ಏನು ಕೊಡ್ತಾನೆ ಅಂದ್ರೆ ಅವನಿಗೆ ಮನಸ್ಸನ್ನೇ ಕೊಡ್ತಾನೆ, ಅವನಿಗೆ ಸಾಯ್ಸಾಕಂತ. ಪಾಪ ಅವನು ಬ್ರೋಕರ್ ಕೆಲಸ ಮಾಡ್ಕೊಂಡಿದ್ದ ಅವನು ತನ್ನ ಶಿಕ್ಷೆ ಅನುಭವಿಸಕ್ಕೆ ಬರ್ತದೆ. ಇನ್ನೊಬ್ಬ ಅಧ್ಯಕ್ಷ ಮದ್ರಾಸಿಗೆ ಬಂದು ಹಿಡಿತಾನೆ. ಅವನ ಹೆಸರು ಎಡ್ವರ್ಡ್ ಹ್ಯಾರಿಸನ್ ಅಂತ. ಇವನು ಕೂಡ ಅದೇ ಥರ ಬರ್ತಾನೆ. ಇವನಿಗೆ ಗೊತ್ತೇ ಇರೋದಿಲ್ಲ, ಫ್ರೇಸರ್ಗೆ ಗೊತ್ತೇ ಇರೋದಿಲ್ಲ ನೆಕ್ಸ್ಟ್ ಯಾರು ಬರ್ತಾರೆ ಏನಂತ ಗೊತ್ತಿರೋದಿಲ್ಲ. ಹಡಗ್ ಬರ್ತದೆ, ಒಂದು ಪೆಟ್ಟಿಗೆ ಬರ್ತದೆ, ಪೆಟ್ಟಿಗೆ ಮೇಲ್ಗಡೆ ಅವನ ಹೆಸರು ಬಂದಿರ್ತಾರೆ. ಅವನು ಬಂದು ಆ ಪೆಟ್ಟಿಗೆ ಕೊಡ್ತಾನೆ. ಪೆಟ್ಟಿಗೆ ನೋಡಿದ್ಮೇಲೆ ಮೇಲ್ಗಡೆ ಇನ್ನೇ ಒಂದು ಹೆಸರು ಅಧ್ಯಕ್ಷ ಒಂದು ಬಂದಿರ್ತದೆ ಅದ್ರೊಳಗೆ. ಅದ್ರಲ್ಲೇ ಎಡ್ವರ್ಡ್ ಹ್ಯಾರಿಸನ್ ಅಂತ ಹೆಸರು ಬರ್ತದೆ. ಗೊತ್ತಾಗತ್ತೆ, ಓ ಇನ್ನೊಬ್ಬ ಬಂದಾನ ಅಂತ ನೀವೇನು ತಕರಾರು ಮಾಡೋಕೆ ತಂದು ಇವನಿಗೂ ಸಾಕಾಗಿರ್ತದೆ. ಆಯ್ತಪ್ಪ ಅಂತೇಳಿ ಅವನಿಗೆ ಅಧಿಕಾರ ವಹಿಸ್ಕೊಂಡು ಇವನು ಹೊರಟೋಗ್ತಾನೆ. ಅಲ್ಲಿ ಅವನ ಕತೆ ಮುಗೀತದೆ. ಸೊ ಇವನ್ ಕತೆ ಶುರು ಮಾಡೋಣ. ಇವನ್ದೇನಂದ್ರೆ 11ನೇ ತಾರೀಕು ಜುಲೈ 1711 ಬಂದು ಹಿಡಿತಾನೆ ಇವನು. ಒಂದು ಬರ್ತಾನೆ, ಇವನು ನೋಡ್ತಾನೆ. ಇವನು ಕೂಡ ಕಷ್ಟ ಆಗ್ತದೆ, ತುಂಬಾ ಕಷ್ಟಪಡ್ತಾನೆ ಇವನು. ಯಾಕಂದ್ರೆ ಇವನ್ ಟೈಮ್ನಲ್ಲಿ ಏನಾಗುತ್ತೆ, ದಕ್ಷಿಣ ಭಾರತದಲ್ಲಿ ಗಿಂಜಿ ಕೋಟೆ ಒಂದಿದೆ. ಅದು ಬಹಳ ಪ್ರಸಿದ್ಧವಾದ ಕೋಟೆ. ಅದು ಸ್ವರೂಪ್ ಸಿಂಗ್ ಅಂತ ಒಬ್ಬ ಬರ್ತಾನೆ, ಒಬ್ಬ ರಾಜ್ಪೂತ್. ಅವನು ಅವರೆಲ್ಲ ಹಿಂದೆ ಹೇಳಿದ್ವಲ್ಲ ಬಾಡಿಗೆ ಸೈನಿಕರವರೆಲ್ಲ ಬರ್ತಾನೆ. ಅವನು ಗಿಂಜಿನ ವಶ ಮಾಡ್ಕೊಳ್ತಾನೆ. ನಾನೇ ರಾಜ ಅಂತ ಕೂತ್ಬಿಡ್ತಾನೆ ಅಲ್ಲಿ. ಆಮೇಲೆ ಒಂದ್ಸಲ ರಾಜ್ಯಭಾರ ಮಾಡಕ್ ಶುರು ಮಾಡಿದ್ಮೇಲೆ ಸುತ್ತಮುತ್ತಲೇ ಇರೋದ್ಮೇಲೆ ಎಲ್ಲ ರಾಜರ ಹಣೆ ಬರೋನು ಅಷ್ಟಿರ್ತಾನೆ. ಸಾಕಪ್ಪ ಇಷ್ಟು ಚೆನ್ನಾಗಿದೆ, ನಾನು ಇದೇ ಇರೋದಿಲ್ಲ. ಅಕ್ಕಪಕ್ಕದೆಲ್ಲ ಜಾಗನೆಲ್ಲ ವಶಪಡಿಸ್ಕೊಂಡು ನೋಡ್ತಾರೆ ಅವರು. ಸುಮ್ಮನೆ ಅವನೇನ್ ಮಾಡ್ತಾನೆ, ಹಿಂದೂ ರಾಜ್ಯಕ್ಕೆ ಸೇರಿದ್ದ ತಿರುಚನಾಪಳ್ಳಿ ಮತ್ತು ತಂಜಾವೂರು ರಾಜ್ಯಗಳಿದ್ವು, ಅಲ್ಲೇ ಪಕ್ಕದಲ್ಲೇ ಇದ್ವಿ. ಇನ್ನೊಂದು ಬದಿಯಲ್ಲಿ ಆರ್ಕಾಟ್ ನವಾಬರ ಕೈಲಿತ್ತು. ಸೊ ಇದೆಲ್ಲ ನೋಡ್ದ ಅವನು. ಸೊ ಗಿಂಜಿ ರಾಜನ ಸಮುದ್ರದಲ್ಲಿ ನೆರೆಯ ಸಮುದ್ರ ತೀರ ಪ್ರದೇಶದಲ್ಲಿ ಇಂಗ್ಲಿಷ್ ನವರು ಸೇರಿದ ಕಡಲೂರು ಹತ್ತಿರದ ಸೈಂಟ್ ಡೇವಿಡ್ ಅಂತ ಒಂದು ಕೋಟೆ ಇತ್ತು. ಅದು ಇಂಗ್ಲಿಷ್ನವರು ಸೇರಿದ ಸೈಂಟ್ ಡೇವಿಡ್ ಏನಿತ್ತು ಇಂಗ್ಲಿಷ್ನವರು ಸೇರಿರುತ್ತೆ. ಸೊ ಇಂಗ್ಲಿಷ್ನ ವಾರ್ಷಿಕ ಬಾಡಿಗೆ ಹಣ ಕಪ್ಪ ಕಾಣಿಕೆ ರೂಪದಲ್ಲಿ ಅದನ್ನ ಹೇಳ್ತಾನೆ, ನನಗೆ ಕೊಟ್ಬಿಡಿ, ನನಗೆ ಕಪ್ಪ ಕಾಣಿಕೆ ಕೊಡಿ, ಇಲ್ಲದಾದ್ರೆ ನಾನು ತೆಗೆಸ್ಕೊಳ್ತೀನಿ. ಕೊಡ್ತಾರೆ. ಈ ಕಪ್ಪ ವಸೂಲಿ ಮಾಡೋ ಕಾರ್ಯನ ಅವನು ರಾಜ ಏನ್ ಮಾಡಿದ, ತನ್ನವ್ರನ್ನ ಅಪಾಯಿಂಟ್ ಮಾಡಿದ್ದ. ನೀವು ಹೋಗಿ ಕಪ್ಪನೆಲ್ಲ ತಗೊಂಡ್ ಬಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಇವರು ನಿಷ್ಠಾವಂತರಾಗಿರ್ಲಿಲ್ಲ. ಇವ್ರೇನ್ ಮಾಡಿದ್ರು, ಅಪಾಯಿಂಟ್ ಮಾಡ್ಕೊಂಡಿದ್ರು ಹಿಂದೂ ರಾಜನ ಕೈ ಕೆಳಗಿದ್ರಲ್ಲ, ಅವರು ಲಾಭ್ಯಾಸಂಡ್. ಅವನು ರಾಜನ ಕೊಡ್ತಾ ಇರಲಿಲ್ಲ. ಇಂಗ್ಲೀಷ್ ನೋಡ್ತು ದುಡ್ಡು ತಗೊಳ್ಳೋದು, ತಾವೇ ತಿನ್ಬಿಡೋದು, ಕೊಡ್ತಾ ಇರಲಿಲ್ಲ. ಅಧ್ಯಕ್ಷರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಇದ್ರಲ್ಲ, ಅವರು ಒಬ್ಬನ ಅಪಾಯಿಂಟ್ ಮಾಡಿದ್ರು. ಏನು ಅಂತಂದ್ರೆ, ನೀನು ಕಪ್ಪ ಕಾಣಿಕೆ ಕೊಡ್ಬೇಕಾದ್ರೆ ನೀನು ಜಾಮೀನು ನಿಂತ್ಕೊಂಡು ಅವರಿಗೆ ಸರಿಯಾಗಿ ಕೊಡೋ ವ್ಯಾಪಾರ ಮಾಡೋದು. ನೀನು ರಾಬರ್ಟ್ಸ್ ಅಂತ ಒಬ್ಬ ಇದ್ದ, ಅವನಿಗೆ ಜಾಮೀನಾಗಿ ತಗೊಂಡಿದ್ದ. ಇವನು ಕೂಡ ಒಪ್ಕೊಂಡಿದ್ದವನು. ಆಯ್ತು, ನೀವು ಜಾಮೀನು ಕೊಟ್ರೆ ನಾವು ಸುಮ್ಮನೆ ಇರ್ತೀವಿ, ನಾವೇನು ಮಾತಾಡಲ್ಲ. ಅಕಸ್ಮಾತ್ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಯುದ್ಧ ಮಾಡ್ತೀವಿ, ನಿನ್ನ ಹಿಡ್ಕೊಳ್ತೀವಿ ಅಂತ ಹೇಳಿ ಆ ಜಾಮೀನ್ದಾರಿಗೆ ರಾಬರ್ಟ್ ಅನ್ನೋನ್ಗೆ ಯಾವಾಗ ಕಪ್ಪ ಕಾಣಿಕೆ ಕೊಡದೇನೆ ಅವ್ರು ಓಡೋಗ್ಬಿಡ್ತಾರೋ, ಇವನಿಗೆ ಕೋಪ ಬರ್ತದೆ. ಹಂಗೆ ಹೋಗಿ ಅವನಿಗೆ ಆ ಸೈಂಟ್ ಡೇವಿಡ್ ಅಂತ ಇರ್ತದಲ್ಲ, ಆ ಠಾಣೆ ಇದೆಯಲ್ಲ, ಅಲ್ಲಿ ನುಗ್ಗಿಸ್ಬಿಡ್ತಾನೆ ಸೈನ್ಯನ. ಸೊ ಅಲ್ಲಿ ಇಬ್ಬರು ಯುರೋಪಿಯನ್ ಸೈನ್ಯಾಧಿಕಾರಿನ ಸೆರೆ ಹಿಡಿದ್ಬಿಟ್ಟು ತೊಗೊಂಡೋಗ್ಬಿಡ್ತಾನೆ. ಅಲ್ಲಿಗೆ ಗಿಂಜಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಡ್ತಾನೆ, ಚಿತ್ರಹಿಂಸೆ ಕೊಟ್ಬಿಡ್ತಾನೆ. ಅಲ್ಲಿ ಅವ್ರನ್ನ ಸಾಯಿಸೂ ಬಿಡ್ತಾನೆ. ಅವಾಗ ಪರಿಸ್ಥಿತಿ ವಿಕೋಪಕ್ಕೆ ಇರ್ತದಂತೆ. ಸುದ್ದಿ ಅರ್ಥ ಅಧ್ಯಕ್ಷ ಸೈಂಟ್ ಡೇವಿಡ್ ಕೋಟೆ ಮತ್ತು ಇಂಗ್ಲಿಷ್ ಸಲಹಾ ಮಂಡಳಿ ಸದಸ್ಯ ರಾವರ್ತ್ ಎಂಬುವನು ಕಳಿಸ್ತಾ ಇತ್ತು ಅವಾಗ. ಸೊ ಜುಲೈ 1711 ಈ ರಾವರ್ತ್ ಅನ್ನೊಬ್ಬ ಸೈನಿಕ ಒಬ್ಬ
ಇಂಗ್ಲಿಷ್ ಅಧಿಕಾರಿ ಇರ್ತಾನಲ್ಲ, ಅವನೇನ್ ಮಾಡ್ತಾನೆ, ಯುದ್ಧ ಸಾಗಿಸ್ಲಿಕ್ಕೆ ಒಂದು 5 ಯುದ್ಧ ಹಡಗಳನ್ನ ತಗೊಂಡು ಹೊಡ್ತಾನೆ. ಎಲ್ಲಿಗೆ? ಸೈಂಟ್ ಡೇವಿಡ್ಗೆ ಅನ್ನೋದು. ಯುದ್ಧದಲ್ಲಿ ಎಲ್ಲರಿಗೂ ಇಬ್ಬರಿಗೂ ಅಪಾರಹಾನಿ ಆಗ್ತದೆ. ಯುದ್ಧದಲ್ಲಿ ಒಬ್ಬ ಸೋಮರವಿಲ್ ಅಂತ ಒಬ್ಬ ಇದ್ದಾನೆ ಸೈನ್ಯದಲ್ಲಿ. ಅವನು ಯುದ್ಧದ ಗಲಭೆ ಇದ್ದದ್ದು ರಕ್ತಪಾತ ಇದೆಲ್ಲ ನೋಡಿ ಅವನು ಹೇಡಿಯಾಗಿ ವಾಪಸ್ ಹೋಗ್ತಾನಂತೆ. ಸೊ ಇದು ಅಪರೂಪ ಅಂಶ. ಇದು ಇಂಗ್ಲೀಷ್ನವ್ರು ಹಾಗೆ ಹೇಡಿಯಾಗಿ ಹೋಗೋದು ಭಾಳ ಅಪರೂಪ ಅಲ್ವಾ? ದಾಖಸಿದ್ದಾರೆ, ಅದು ಪ್ರಾಮಾಣಿಕವಾಗಿ ದಾಖಸಿದ್ದಾರೆ. ಅದು ಭಾಳ ಆಶ್ಚರ್ಯ. ಅದನ್ನು ಪ್ರಾಮಾಣಿಕತೆ ತೋರಿಸಿದೆ ಅದುಗೆ ಅವನು. ಆದರೆ ಓಡೋದಾಗ ಅವನ ಶತ್ರುಗಳಿಗೆ ಸಿಕ್ಬಿಟ್ಟು ಅವ್ನು ಸತ್ತೋಗ್ಬಿಡ್ತಾನೆ. ಅವನು ಅದು ಇನ್ನೊಬ್ಬ ಇರ್ತಾನಂತೆ, ಅವನ ಹೆಸರು ಕ್ಯಾಪ್ಟನ್ ಕೆವೆಂಟ್ರಿ ಅಂತ. ಅವನು ಹೋರಾಡ್ತಾನೆ. ಅವನು ಒಬ್ಬ ರೇಡಿಯಾಗಿ ಹೋಗಿ ಓಡ್ದಾಗ ಸಿಗಾಕೊಂಡು ಸತ್ರೆ, ಇನ್ನೊಬ್ಬ ವೀರಾವೇಶನ ಕಾದಾಡಿ ಇನ್ನೊಬ್ಬ ಇಂಗ್ಲೀಷ್ನವನು, ಅವನ ಹೆಸರು ಕೆವೆಂಟ್ರಿ ಅಂತ, ಅವನು ವೀರನಾಗಿ ಹೋರಾಡಿ ಸಾವನ್ನಪ್ತಾನಂತೆ. ಸೊ ಎರಡೂ ಒಂದೇ ಯುದ್ಧದಲ್ಲಿ ಅದನ್ನು ದಾಖಲಿಸಿದ್ದಾರೆ ಅವರು. ಅಲ್ಟಿಮೇಟ್ಲಿ ಈ ಯುದ್ಧದಲ್ಲಿ ಎರಡು ಕಡೆನೂ ಅಪಾರವಾಗಿ ಜನ ಸಾಯ್ತಾರೆ, ತುಂಬಾನೇ ಸಾಯ್ತಾರೆ. ಯಾರು ಸೋಲಿಲ್ಲ ಅಥವಾ ಗೆಲ್ಲಿಲ್ಲ. ಕೋಟೆಯೊಳಗೆ ಮಾತ್ರ, ಸೈಂಟ್ ಡೇವಿಡ್ ಕೋಟೆಯೊಳಗೆ ಮಾತ್ರ ಆಂತರಿಕ ಕಲಹ, ಅಸೂಯೆ, ಕ್ರೋಧಗಳಿಂದ ಇಂಗ್ಲಿಷ್ ಮತ್ತು ಡಚ್ ಸೈನಿಕರು ಕಾಡಿದ್ವು. ಐಕ್ಯತೆ ಇಲ್ಲದೆ ಅವರು ಪರಸ್ಪರ ಕಾದಾಡತೊಡಗಿದಂತೆ. ಸೊ ಈಗ ಕಡಲೂರಿನ ಸೈಂಟ್ ಡೇವಿಡ್ ಕೋಟೆ ತಮ್ಮ ಕೈಯಿಂದ ಬಿಟ್ಟು ಹೋಗುತ್ತೆ ಅಂತ ಗೊತ್ತಾದಾಗ ನಮಗೆ ಸ್ವಲ್ಪ ಸಹಾಯ ಮಾಡುವಂತ ಮದ್ರಾಸ್ ಗವರ್ನರು ಬರೀತಾನೆ, ಲೆಟರ್ ಬರೀತಾನೆ. ಡೆಲ್ಲಿಲಿ ಇರ್ತಾನಲ್ಲ ಆ ಜುಲ್ಫಿಕಾರ್ ಖಾನ್ ಬರೀತಾನೆ. ಅವನು ಒಪ್ಪೋದಿಲ್ಲ, ಅವನು ಸಹಾಯ ಕೊಡೋದಿಲ್ಲ. ಅವನಿಗೆ ಶಾಂತಿ ಒಪ್ಪಂದ ಆಗ್ತದೆ. ಸ್ವರೂಪ್ ಸಿಂಗಿಗೆ ಹೇಳ್ತಾನೆ, ನೀವು ಎಷ್ಟು ದುಡ್ಡು ಕೇಳಿದ್ರೆ ಕೊಡ್ತೀವಪ್ಪ ಅಂತ. ಅವ್ನು 16,000 ಪೌಂಡ್ ಕೊಡಿ ಅಂತಾನೆ, ಪಗೋಡ ಹಣ ಕೊಡು ಅಂತಾನೆ. ಅಲ್ಲಿಗೆ ಅವನು ಕೊಡ್ತಾನೆ. ಅದನ್ನ 16,000 ಕೊಡಲ್ಲ, 12,000 ಕೊಡ್ತೀನಿ ಅಂತ. ಅದಕ್ಕೆ ಶಾಂತಿ ಒಪ್ಪಂದ ಆಗೋಗ್ಬಿಡ್ತಿದೆ. ಡೆಪ್ಯೂಟಿ ಗವರ್ನರ್ ಆಗಿ ನೇಮಕೊಂಡಿದ್ದ ಸರ್ ರಾಬರ್ಟ್ ಲಾವರ್ಥೆ ಅಂತ, ಅವನ ಹೆಸರು ಲಾವರ್ಥೆ ಅಂತ, ಕಡ್ಲೂರಿನಲ್ಲಿ ಸೈಂಟ್ ಡೇವಿಡ್ ಕೋಟೆ ಒಳಗೆ ಡೆಪ್ಯೂಟಿ ಗವರ್ನರ್ ಆಗಿ ಅಪಾಯಿಂಟ್ ಆಗಿರ್ತಾನೆ ಲಾವರ್ಥೆ. ಇವನು ಯೋಧ, ಇವನು ಒಳ್ಳೆ ಚೆನ್ನಾಗಿ ಯುದ್ಧದಲ್ಲಿ ಭಾಗವಹಿಸಿದ್ದ, ಗೆದ್ದಿದ್ದ. ಸೊ ಇವನ ವಿಷಯ ಚೆನ್ನಾಗಿ ಬರ್ದಿದ್ದಾರೆ ಅವರು. ಯಾವಾಗ ತನ್ನನ್ನ ಗವರ್ನರ್ ಆಗಿ, ಡೆಪ್ಯೂಟಿ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾರಲ್ಲ, ತಾನು ಯೋಧ ಅಂತ ಗೊತ್ತಾಗ್ತಲ್ಲ, ಅವನಿಗೊಂದು ಮದ ಬಂದ್ಬಿಡ್ತದೆ. ಸೊ ತನ್ನ ಮೇಲಧಿಕಾರಿಯಾದ ಗವರ್ನರ್ ಹ್ಯಾರಿಸ್ನ ವಿರುದ್ಧ ದಂಗೆಸರ್ದವನು. ಅವನ ವಿರೋಧದಿಂದ ಗವರ್ನರ್ ಕ್ರೋಧಗೊಂಡ. ಅವಾಗ ಏನು ಇವನು ಡೆಪ್ಯೂಟಿ ಗವರ್ನರು, ಇವನು ಏನೋ ಯುದ್ಧ ಚೆನ್ನಾಗಿ ಆಡಿದ್ದಾನೆ, ಸೋಲ್ಸಿದ್ದಾನೆ, ಇದು ಮಾಡಿದ್ದಾನೆ ಅಂದ್ಬಿಟ್ಟು ಅವನ್ನ ಡೆಪ್ಯೂಟಿ ಗವರ್ನರ್ ಮಾಡಿದ್ರೆ, ತಾನೇ ಗವರ್ನರ್ ಅಂದ್ಕೊಂಡು, ತಾನೇ ಇಂಡಿಪೆಂಡೆಂಟ್ ಆಗಿ ಗವರ್ನರ್ ಆಗಿರ್ತೀನಿ ಅಂದ್ಕೊಂಡು, ಈ ಒಂದು ಕಡಲೂರಿಗೆ ನಾನೇ ಅಧಿಪತಿ ಅಂತ ಹೇಳ್ಕೊಂಡು ಮಾಡಿದಾಗ ಯಾರಿಗೆ ತಾನೇ ಸುಮ್ಮನೆ. ಅವಾಗ ಗವರ್ನರ್ ಏನ್ ಮಾಡ್ತಾನೆ, ಅವನ ಮೇಲೆ ಯುದ್ಧ ಮಾಡಕ್ಕೆ ಹೋಗ್ತಾನೆ. ಅವನ್ನ ಅದ್ವಸ್ತಲ್ಲಿರಕ್ಕೆ ಹೋಗ್ತಾನೆ. ಡೇವಿಡ್ಗೆ ಹೋಗಿ ಇವರು ಯುದ್ಧ ಮಾಡಕ್ಕೆ ಹೋದಾಗ ಅವನಿಗೆ ಗೊತ್ತಾಗ್ತದೆ, ಯುದ್ಧ ಮಾಡಿದ್ರೆ ಸಾವು ನೋವು ಆಗ್ತದೆ ಅಂತ ಹೇಳ್ಬಿಟ್ಟು ನನಗೆ ಕ್ಷಮಾಪಣೆ ಕೇಳಿ ಅಂದ್ರೆ ಅವನಿಗೆ ಸರಿ ಹೇಳ್ತಾರೆ. ಅವನಿಗೆ ತಗೊಂಡು ಹೋಗ್ಬಿಟ್ಟು ವಾಪಸ್ ಲಂಡನ್ಗೆಲ್ಲ ಪ್ಯಾರಿಸ್ಗೆ ಕಳಿಸ್ಕೊತಾರೆ. ಅವನಿಗೆ ಆರಂಭ ಮಾಡೋದಿಲ್ಲ. ಬಹಳ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಇವನ ಆಳ್ವಿಕೆಯಲ್ಲಿ ಕಲ್ಕತ್ತಾದಲ್ಲಿ 1715ರಲ್ಲಿ ಒಂದು ಘಟನೆ ನಡೀತಿದೆ. ಬಹಳ ಇಂಪಾರ್ಟೆಂಟ್. ಅದು ಇತಿಹಾಸದಲ್ಲಿ ಅದು ಜಾಸ್ತಿ ಬಂದಿಲ್ಲ. ಅದು ಈ ಎಲ್ಲೇ ಆಡಿದ್ರು ಈಸ್ಟ್ ಇಂಡಿಯಾ ಕಂಪ್ನಿನವರು ಒಬ್ರು ಅಧೀನದಲ್ಲೇ ಆಳ್ತಾ ಇದ್ರು. ಅಂದ್ರೆ ಬಾದ್ಶಾ ಇದ್ನಲ್ಲ, ಅವಾಗ ಮೊಘಲರಿದ್ರಲ್ಲ, ಅವರ ಕೈ ಕೆಳಗೆ, ಅಂದ್ರೆ ಅವರಿಂದ ಪರವಾನಗಿ ತಗೊಂಡು ಆಳ್ಬೇಕಾಗಿತ್ತು. ಇಂಡಿಪೆಂಡೆಂಟ್ ಆಗಿ ಏನು ಆಗ್ತಾ ಇರ್ಲಿಲ್ಲ. ಅವರು ಯುದ್ಧ ಮಾಡ್ತಿದ್ರು, ಕೋಟೆ ಕಟ್ಕೊಂಡ್ರು, ಅದೆಲ್ಲ ಮಾಡಿದ್ರು. ಅಲ್ಟಿಮೇಟ್ಲಿ ಅವ್ರಿಗೆ ಗೊತ್ತಿತ್ತು ಪರಮಾಧಿಕಾರ ಅಲ್ಲಿ ಮೇಲಿದೆ, ಅವರಿಂದ ಪರವಾನಗಿ ತಗೊಳ್ಳೇಬೇಕು ನಾವು, ಅವರ ಹಿಡಿತದಿಂದ ಹೊರಕ್ಕಾಗೋದೇ ಇಲ್ಲ. ಬಟ್ ಒಂದ್ಸಲ ಪರವಾನಗಿ ಸಿಕ್ಬಿಟ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಆಸೆ ಇತ್ತು ಅವ್ರಿಗೆ. ಬಟ್ ಯಾವಾಗಲೂ ಅದಕ್ಕೋಸ್ಕರ ಬಹಳ ಕಷ್ಟಪಡ್ತಾ ಇದ್ರು ಅವರು. ಆ ಪರವಾನಗಿ ಸಿಗ್ಲಿಕ್ಕೆ ಅದು ಪರ್ಮನೆಂಟ್ ಆಗಿ ಸಿಕ್ಕಿರ್ಲಿಲ್ಲ ಅವರಿಗೆ. ಪ್ರತಿ ಸಲನೂ ಜಗಳ ಮಾಡಬೇಕಿತ್ತು, ಪ್ರತಿ ಸಲ ಹೋಗ್ಬರ್ಬೇಕಿತ್ತು, ಪ್ರತಿ ಸಲನೂ ಒಬ್ಬರನ್ನ ಕಳಿಸ್ಬೇಕಾಗಿತ್ತು, ಈ ಕಡೆ ಆಗ್ತಿತ್ತು. ಅವಾಗ ಇವರ ಹೆಲ್ಪ್ ಬಂದವರು, ಸಹಾಯಕ್ಕೆ ಬಂದವರು ಕರ್ಕಟಾದಿಂದ ಇಬ್ರು ಬರ್ತಾರೆ. ವ್ಯಾಪಾರಸ್ಥ ಆರ್ಮೇನಿಯನ್ ವ್ಯಾಪಾರಸ್ಥ. ಆರ್ಮೇನ್, ಅವನ ಹೆಸರು ಕೋಜಿ ಸರ್ಹದ್ ಅಂತ ಅವನ ಹೆಸರು. ಇನ್ನೊಬ್ಬ ಡಾಕ್ಟ್ರು, ವೈದ್ಯ, ಹ್ಯಾಮಿಲ್ಟನ್ ಅಂತ. ಇವರಿಬ್ಬರದ್ದು ಹೆಸರು ಇತಿಹಾಸದಲ್ಲಿ ಗೊತ್ತಿದೆ, ಅವ್ರು ಬರ್ದು ಇತಿಹಾಸದಲ್ಲಿ ಹಾಕಿದ್ದಾರೆ. ಇವರಿಬ್ರು ತುಂಬಾನೇ ಸಾಹಸದಿಂದ ಕೆಲಸ ಮಾಡ್ತಾರೆ ಅವರು. ಕಲ್ಕಟಾದಿಂದ ದಿಲ್ಲಿಗೆ ಪ್ರಯಾಣ ಮಾಡ್ತಾರೆ ಅವರು. ಆವಾಗ ದಾರಿ ಉದ್ದಕ್ಕೂ ಅವರು ಕಷ್ಟಪಡಲೇಬೇಕಾಗಿದೆ. ಯಾಕಂದ್ರೆ ಇವರು ಆಗಂತಕರು, ಹೊರಗಡೆ ವೈಟ್ ಮೇಲೆ ಇವರೆಲ್ಲ ಇಳಿಯುವಂಥವ್ರು. ದಾರಿ ಉದ್ದಕ್ಕೂ ಬಹಳ ಕಷ್ಟದಿಂದಲೇ ಅವ್ರು ಪ್ರಯಾಸ ಮಾಡ್ಬೇಕಾಗ್ತದೆ. ಅಂತ ಆ ಟೈಮ್ನಲ್ಲಿ ಇವರು ಹೋಗ್ತಾರೆ ಅಲ್ಲಿಗೆ. ಸೊ ಡೆಲ್ಲಿಗೆ ಹೋಗಿ ಆವಾಗ ಪ್ರಧಾನಮಂತ್ರಿ ಆಗಿದ್ದ ಅಬ್ದುಲ್ಲಾ ಖಾನ್ ಅಂತ, ಖಾನ್ ಧೌರಾನ್ ಅಂತ, ಅವ್ರನ್ನೆಲ್ಲ ಭೇಟಿ ಮಾಡ್ತಾರೆ. ಎಲ್ಲಾರನ್ನೂ ಭೇಟಿ ಮಾಡಿ ನಮ್ಗೆ ಹೇಗಾದ್ರೂ ಮಾಡಿ ನಮ್ಗೆ ಪರವಾನಿಗೆ ಕೊಡಿಸಿ ಅಂತೇಳಿ ಇವರು
ಫಿರ್ಯಾದ್ ಕೊಡ್ತಾರೆ. ಅವರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಹೇಳಿ ಕೆಲವರು ಅಲ್ಲಿ ಆಸ್ಥಾನದಲ್ಲಿ ಇದ್ದವರೆಲ್ಲ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಪರ್ಮನೆಂಟ್ ಆಗಿ ಕೊಡೋದು ಅಂದ್ರೆ ಅವ್ರಿಗೂ ಕಷ್ಟ ಆಗಿತ್ತಲ್ವಾ, ಇವರಿಗೆ ಪರ್ಮನೆಂಟ್ ಆಗಿ ನಿಂಗೆ ಕೊಡೋದು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವನಿಗೆ ಫರೂಕ್ ಸಿಯಾರ್ ಅಂತ ಅವನು ಭಾಷಾ ಆಡ್ತಾ ಇದ್ದ. ಅವನು ಬಹಳ ಕ್ರೂರಿಯಾಗಿದ್ದ. ಜೊತೆಗೆ ಕ್ರೂರಿ ಜೊತೆಗೆ ಆಸ್ಥಾನಲ್ಲಿ ಬಹಳ ಜನ ಅವನ ಬಗ್ಗೆ ಪಿತೂರುಗಾರರು ಇದ್ರು. ಅವನ್ನ ಅಲ್ಲಿಂದ ಓಡ್ಸಕ್ಕೆ, ಅವನ್ನ ಸ್ಥಳಾಂತರ ಮಾಡಕ್ಕೆ, ಅವ್ನು ಇದು ಮಾಡಕ್ಕೂ ಟ್ರೈ ಮಾಡ್ತಾ ಇದ್ರು. ಸೊ ಅವನ ಕಾಲದಲ್ಲೇ ಸಿಖ್ಖರದ ನರಮೇಧ ನಡೀತು. ಸಿಖ್ಖರು ಪ್ರಬಲರಾಗಿದ್ರು. ಅದೆಲ್ಲ ಕಥೆಗಳು ಬರ್ತದೆ, ಇತಿಹಾಸದಲ್ಲಿ ಓದೋರಿಗೆಲ್ಲ ಗೊತ್ತಾಗುತ್ತೆ. ಈ ಇದನ್ನಲ್ಲ, ಈ ಫರೂಕ್ ಸಿಯಾರ್ ಅವನು ದೇಹ ಬಾಧೆಯಿಂದ ನರಳ್ತಿದ್ದ. ಅವನ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಅವನಿಗೆ ಫಿಸ್ಟುಲಾ ಅಂತ ಒಂದು ಕಾಯಿಲೆ ಇರ್ತಂತೆ. ಸೊ ಇವನು ವೈದ್ಯ ಅಂತ ಗೊತ್ತಾದ ಮೇಲೆ, ಇಂಗ್ಲೀಷ್ ವೈದ್ಯ ಅಂತ ಗೊತ್ತಾದ ಮೇಲೆ ಅವನೇನು ಮಾಡ್ತಾನೆ, ಫರೂಕ್ ಸಿಯಾರ್, ನೀನು ವೈದ್ಯ ಅಲ್ಲ, ನನಗೆ ಸ್ವಲ್ಪ ಇದು ಕಾಯಿಲೆ ಇದೆ, ಗುಣಪಡಿಸಪ್ಪ ಅಂತಾನೆ. ಸೊ ಇವನೇನು ಮಾಡ್ತಾನೆ, ಆಯಿತು ಅಂತೇಳಿ ವೆಸ್ಟರ್ನ್ ಮೆಡಿಸಿನ್ ಏನೇನಿದೆ ಆಗಿನ ಕಾಲದಲ್ಲೆಲ್ಲ ಇತ್ತಲ್ಲ, ವೆಸ್ಟರ್ನ್ ಮೆಡಿಸಿನ್ ಆಗಲೂ ಶುರುವಾಗಿತ್ತಲ್ಲ. ಸೊ ಇವನು ಕಲ್ತಿದ್ದ ವಿದ್ಯೆನೆಲ್ಲ ಅವನ ಮೇಲೆ ಇದು ಮಾಡ್ತಾನೆ. ಅವ್ನು ಗುಣ ಅಂತಾನೆ, ಅವ್ನು ಓಡೋಕ್ಕಾಗದೇ ಇದ್ದವನು, ಕೂತ್ಕೊಳ್ಳೋಕ್ಕಾಗದೇ ಇದ್ದವನು ಮನುಷ್ಯ ಅವನು ಸ್ವಲ್ಪ ಸುಧಾರಿಸ್ತಾನೆ. ಖುಷಿ ಆಗ್ತಿದೆ. ಆ ಖುಷಿಲಿ ಮದುವೆನೂ, ಒಂದು ರಾಜಪೂತ್ ಹುಡುಗಿ ಜೊತೆ ಮದುವೆನೂ ಕೂಡ ಮಾಡ್ಕೊತಾರೆ ಅಂತ ಅದನ್ನು ಬರ್ತಿದ್ದಾರೆ ಅವರು. ಭಾಳ ದಿವಸ ಸುಮ್ಮನೆ ತಿಂಗಳಾನ್ಗಟ್ಲೆ ಕೂತ್ಕೋತಾರೆ. ಎಷ್ಟು ಕೂತ್ಕೊಂಡು ಅವನ ಆರೋಗ್ಯ ಅವನು ಸುಧಾರಿಸಿದ್ರು ಕೂಡ ಅವನು ಅಲ್ಲಿರೋದಿಲ್ಲ, ಅಲ್ಲಿದ್ರೆ ಇಲ್ಲಿರೋದಿಲ್ಲ. ಯಾಕಂದ್ರೆ ಅವನಿದ್ರೆ ಎಲ್ಲಿ ಕೊಲೆ ಆಗ್ಬಿಡ್ತಾರೋ ಅಂತ ಪರೀಕ್ಷೆ ಯಾರು ಜೈಲಿನಲ್ಲೇ ಇರ್ತಿಲ್ವಂತೆ ಅವನು. ಆ ಥರ ಪರಿಸ್ಥಿತಿ ಇತ್ತು ಅಲ್ಲಿ. ಕೊನೆಗೆ ಏನಾಯ್ತು, ಅಲ್ಟಿಮೇಟ್ಲಿ ಅಲ್ಲೇ ತುಂಬ ದಿವಸ ಕಾಯ್ದ್ರೂ ಕೂಡ ಕೊನೆಗೆ ಅವರಿಗೆ ಸಕ್ಸಸ್ ಇತ್ತು. ಅವರಿಗೆ ಯಶಸ್ ಆಯಿತು. ಪರೀಕ್ಷೆ ಯಾರು ಏನು ಮಾಡ್ತಾನೆ, ಆಯಿತು ಅಂಥೇಳಿ 4 ಕಡೆನೂ ನೀವು ಪರ್ಮನೆಂಟ್ ಆಗಿ ಇರ್ಬೋದು, ಪರವಾನಗಿ ಕೊಡ್ತಾರೆ. ಅವರಿಬ್ಬರು ವಾಪಸ್ ಬರ್ತಾರೆ, ಖುಷಿಯಿಂದ ಇಬ್ಬರು ಬರ್ತಾರೆ. ವೈದ್ಯ ಏನು ಮಾಡ್ತಾನೆ, ವೈದ್ಯ ಹ್ಯಾಮಿಲ್ಟನ್ ಏನು ಮಾಡ್ತಾನೆ, ಕಲ್ಕಟ್ಟಾಕ್ಕೆ ಬಂದ ಕೂಡಲೇ ಅವನೇ ಕಾಯಿಲೆಯಿಂದ ಬಿದ್ದು ಸತ್ತೋಗ್ಬಿಡ್ತಾನೆ. ಅದು ಅಲ್ಲೇ ಅವನಿಗೆ ಹೂಸ್ಬಿಡ್ತಾರೆ. ಬಾದ್ಶಾಹ ಫರೂಕ್ ಸಿಯಾರ್ ಇರ್ತಾನಲ್ಲ, ಅದೊಂದು ಆಶ್ಚರ್ಯ ಸಂಗತಿ ಅಂತಂದರೆ, ಅವನ ಮೇಲೆ ಎಷ್ಟೊಂದು ಅಭಿಮಾನ ಆಯಿತು ನನಗೆ ಗೊತ್ತಾ. ಕಾಯಿಲೆ ವಾಸಿ ಮಾಡಿದ್ನಲ್ಲ ಈ ವೈದ್ಯ ಅಂತೇಳಿ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ. ಅವನ್ನ ಸತ್ತಿಲ್ಲ, ಅವನು ಬದುಕಿದ್ದಾನೆ, ಬದುಕಿರ್ಬೇಕು ಅಂಥೇಳಿ ನಿಜವಾಗ್ಲೂ ನಿಜ ಸ್ಥಿತಿ ಅರಿಯೋಕ್ಕೋಸ್ಕರ ಒಬ್ಬರನ್ನ ಕಳಿಸ್ತಾನೆ. ಹೋಗಪ್ಪ, ಅವ್ನು ಎಲ್ಲಿ ಕೂತಿದ್ದಾರೆ, ಅವ್ನು ಸತ್ತಿದ್ರೆ ನಿಜಾನ ತಿಳ್ಕೊಂಡು ಬಾ ಅಂತ ಕಳಿಸ್ತಾನಂತೆ. ಸೊ ಅವರು ಹೋಗಿ ನೋಡ್ಕೊಂಡ್ಬಂದು ಅವನು ಎಲ್ಲಿ ಕೂತಿದ್ದು ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಆ ಸಮಾಧಿ ಮೇಲೆ ಕೂಡ ಈ ನಿರ್ಪಡಿಸಿದೆ, ಇಂಥ ನೇಮ್ ಇದೆ, ಹೆಸರಿದೆ, ನಾನು ನೋಡ್ಕೊಂಡ್ಬಂದೆ ಅಂತ ಅವ್ನು ಹೇಳಿದ್ಮೇಲೆ ಅವನು ಓ ಅಂತ. ಸೊ ಇದು ಇಂದಿನ ಒಂದು ಸಂಚಿಕೆ. ಇದರಿಂದ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಜೋಸೆಫ್ ಕಾಲೆಟ್ ಅನ್ನೋವನ ಬಗ್ಗೆ ನಾನು ಮಾತಾಡ್ತೀನಿ. ಅವ್ನು 3 ವರ್ಷ ಇರ್ತಾನೆ, 1717ರಿಂದ 20 ತನಕ ಆಳ್ವಿಕೆ ಮಾಡ್ತಾನೆ. ಸೊ ಅವನ ವಿಷಯ ಮಾತಾಡೋಣಂತೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಶುಭ.